ಆಯ್ತು, ಹುಷಾರಾಗಿ ಹೋಗು ಮನೆಗೆ. ಸರಿ ಆಯ್ತು, ಊಟ ಸಿಗದ. ಸರಿ ಆಯ್ತು. ಒಂದು ದಿನ ಅಂದು ನಿಧಾನವಾಗಿ ಅಭ್ಯಾಸ ಆಯಿತು. ಯಾಕೋ ಇಷ್ಟೊಂದು ಕೆಮ್ತಾ ಇದೆಯಾ? 3 ದಿನದಿಂದ ನಾನು ನೋಡ್ತಾ ಇದ್ದೀನಿ, ಇಷ್ಟೊಂದು ಕೆಮ್ತಾ ಇದೆಯಲ್ಲ, ಮತ್ತೆ ಊಟನೂ ಸರಿಯಾಗಿ ಮಾಡ್ತಾ ಇಲ್ಲ. ಏನಾಯ್ತು ನಿಂಗೆ? ಏನಿಲ್ಲ, ಬರೀ ಕೆಮ್ಮು ಒಂಚೂರು ಎದೆ ಉರಿದೈತೆ ಅಷ್ಟೇ ಇರುತ್ತೆ. ಏನಂತೆ ಅಂದೆ? ಏನಾಯ್ತು ಹಂಗೆ? ಏನಿಲ್ಲ. ನೋಡಿ, 3 ದಿನದಿಂದ ಅಷ್ಟೊಂದು ಕೆಮ್ತಾ ಇದ್ದಾನೆ, ಮತ್ತೆ ಏನೋ ಸರಿಯಾಗಿ ತಿಂತಾ ಇಲ್ಲ. ನೋಡಿ ಕೇಳಿ. ಏನಾಯ್ತು? ಯಾಕೋ ಕೆಮ್ತಾ ಇದೀಯಾ? ಏನಿಲ್ಲಪ್ಪ, ಒಂಚೂರು ನೀರ್ ಕುಡ್ದೆ, ಒಂಚೂರು ಎದೆ ಉರಿತಿದೆ ಅಷ್ಟೇ. ನೀರ್ ನಿಜ ಹೇಳು, ಬಿಡಿ ಗಿಡಿ ಸಿಗರೇಟ್ ಕಲ್ತಿದ್ದೆ ಏನು? ಇಲ್ಲ ಅಂತಲ್ವಾ? ನಿಜ ಹೇಳು. ಇಲ್ಲ. ನನ್ ಮೇಲೆ ಹಣೆ ಇಟ್ಟು ಹೇಳು ನೀನು. ಏನಿಲ್ಲ, 3 ದಿನದಿಂದ ಇವನ್ ಶಿವು ಬಂದಿದ್ನಲ್ಲ, ಅಲ್ಲಿ ಲಿಂಗಣ ಪೆಟ್ಕೆ ಅಂಗಡಿ ಹತ್ರ ಹೋಗಿ ಒಂದ್ ಸಿಗರೇಟ್ ಹೊಡೆದೆ ಅಷ್ಟೇ. ಅದು ಒಂದಿನ ಅಂತ ಹೊಡೆದೆ, ಅದು 3 ದಿನದಿಂದಲೂ ಅದು ಅಡಿಕ್ಟ್ ಆಗಿ ಒಂಚೂರು ಎದೆ ಉರಿ ಸ್ಟಾರ್ಟ್ ಆಗದೆ ಅಷ್ಟೇ. ಒಳಗಡೆ ಕೆಲ್ಸಕ್ಕೆ ಬಂದ್ರೆ ಆ ಶಿವ ಜೊತೆ ಬಿಡಿ ಅಂಗಡಿ ಕೂತಿರ್ತೀಯ, ಯಾವಾಗ ನೋಡುದು? ನೋಡು ಹೆಂಗಾಗಿದೆ ಇವಾಗ. ಅದಕ್ಕೆ ಒಳ್ಳೆ ಸಹವಾಸ ಸೇರ್ಬೇಕು ಅನ್ನೋದು, ಕೆಟ್ಟ ಸಹವಾಸ ಸೇರಿದ್ರೆ ಹಿಂಗೆ ಆಗೋದು. ನಾಳೆ ಆಸ್ಪತ್ರೆಗೆ ಹೋಗೋದ ನಡಿ. ಸರಿ ಆಯ್ತು. ತೀವ್ರ ಕೆಮ್ಮಿನಿಂದ ಬಳಲುತ್ತಿದ್ದ ರಮೇಶನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ನಮಸ್ಕಾರ ಮೇಡಮ್. ನಮಸ್ಕಾರ. ಹೇಳಿ, ಡಾಕ್ಟರ್ ಬಂದಿಲ್ವಾ? ಅವ್ರಿನ್ನ ಬಂದಿಲ್ಲ. ಏನಾಗಿದೆ? ಇವ್ನು ನನ್ನ ಮಗ 3 ದಿನದಿಂದ ತುಂಬಾ ಕೆಮ್ತಾ ಇದ್ದಾನೆ, ಮತ್ತೆ ಸರಿಯಾಗಿ ಊಟನೂ ಮಾಡ್ತಾ ಇಲ್ಲ. ಚೆಕ್ ಮಾಡಿ. ಹೌದಾ? ಏನು? ರಮೇಶ ಮೇಡಮ್. ವಯಸ್ಸೆಷ್ಟು? 21. ಎಲ್ಲಿಂದ ಬಂದಿರೋದು? ಚಿಕ್ಕಳ್ಳಿ. ಹೌದಾ? ಇದು ಚೆಕ್ ಮಾಡ್ಬೇಕು. ಕೈ ಡಾಕ್ಟರ್ ಇನ್ನ ಬಂದಿಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಆಮೇಲೆ ಹೋಗ್ತೀನಿ. ಸರಿ ಮೇಡಮ್, ಆಯ್ತು. ಎಕ್ಸ್ಕ್ಯೂಸ್ ಮಿ ಸರ್. ಎಸ್, ಕಮಿಂಗ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಯಾವ್ದಾದ್ರು ಪೇಷಂಟ್ ಇದೆ ನಮ್ಮ ಇವತ್ತು? ಹಾ ಸರ್, ಬನ್ನಿ. ಕಳಿಸಿ ಒಳಗಡೆ. ರಮೇಶ್ ಪೇಷಂಟ್. ನಮಸ್ಕಾರ ಡಾಕ್ಟ್ರೆ. ಏನಪ್ಪ ಹೆಸರು? ರಮೇಶ ಸರ್. ಕೆಲಸ ಮಾಡೋದು? ಹೊಲಗದ್ದೆ ನೋಡ್ಕೊಂಡಿದ್ದೀನಿ ಸರ್. ನೋಡಪ್ಪ, ನಿಂದು BP ಏರ್ಪೇರ್ ಇದೆ, ಹಾಗಾಗಿ ಏನಾದ್ರು ಬೇಡಿ ಸಿಗರೇಟ್ ಏನಾದ್ರು ಸೇರ್ತಿದೆ ಏನು? ಏನಿಲ್ಲ ಸರ್. ನಿಜ ಹೇಳಪ್ಪ, ಡಾಕ್ಟರ್ ಜೊತೆ ಸುಳ್ಳು ಆಡ್ಬಾರ್ದು. ಏನಿಲ್ಲ ಸರ್. ನಾನು ನಿಮ್ಮ ಅಪ್ಪನ ಜೊತೆ ಒಪ್ಕೊಂಡೆ ತಾನೆ, ಇವಾಗ ಹೇಳು. ಏನಿಲ್ಲ ಸರ್, 3 ದಿನದಿಂದ ನಮ್ಮ ಹುಡುಗ ಶಿವು ಅಂತ ಬೆಂಗಳೂರಿಂದ ಬಂದಿಲ್ಲ. ಅವನು ಒಂದು ಸಿಗರೇಟ್ ಹೊಡಿ ಟೆನ್ಷನ್ ಆಗಿ ಕೂತಿದ್ದೆ, ಒಂದು ಸಿಗರೇಟ್ ಹೊಡಿಸ್ತಾ, ಅದು 3 ದಿನದಿಂದ ಅಡಿಕ್ಟ್ ಆಗಿ ಒಂಚೂರು ಎದೆ ಉರಿ ಕೆಮ್ಮು ಜಾಸ್ತಿ ಆಗ್ಬಿಟ್ಟಿದೆ. ನೋಡಪ್ಪ, ಇದು ವಿಷಯ ಅಲ್ಲ. ನೀನು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತು ಅಂದ್ರೆ ಹೃದಯ ಸಮಸ್ಯೆ, ಉಸಿರಾಟದ ಪ್ರಾಬ್ಲಮ್ಮು, ಇನ್ನೂ ಅನೇಕ 10 ಹಲವಾರು ರೋಗಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊತದೆ. ಹಾಗಾಗಿ ನೀನು ಇಲ್ಲಿಗೆ ಬಿಟ್ಟರೆ ಒಳ್ಳೇದು. ಬಿಡ್ತೀಯ ಏನು? ಡಾಕ್ಟ್ರೆ. ಖಂಡಿತ ಬಿಡ್ಬೇಕು. ಬಿಡ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಸರಿನಾ? ನಾನೊಂದು ಟ್ಯಾಬ್ಲೆಟ್ಸ್ಗಳು ಬರ್ಕೊಡ್ತೀನಿ, ಮೆಡಿಕಲಲ್ಲಿ ತಗೋ, ಏನಾಗಲ್ಲ. ಇವತ್ತಿಂದನೇ ಬಿಡು, ಸರಿನಾ? ಸರಿ ಸರ್, ಬಿಡ್ತೀನಿ. ಓಕೆ. ನೋಡಿ ಸ್ನೇಹಿತರೆ, ಈಗ ನಾನು 1 ದಿನ ಅಂತ ಸೇಯೋದು ಸಿಗರೇಟು ಈಗ ಜೀವನ ಪೂರ್ತಿ ಸೇಯೋ ಥರ ಆಗಿದೆ. ಅದಕ್ಕೇನಿಲ್ಲ, ಒಂದು ಯಾವುದೇ ಥರ ಮೆಡಿಸಿನ್ ಕೊಡ್ತಾರೆ, ಅದನ್ನ ನಾವೇ ಹೋಗಿ ಬೇಗ ತಗೊಂಡ್ರೆ ಸರಿ ಆಗ್ಬೋದು. ಆರೋಗ್ಯಕರ ಜೀವನ ನಡೆಸೋಣ, ನಮ್ಮ ಊರನ್ನಾಗಿ ಮಾಡೋಣ. ಇದೇ ವಿಶ್ವ ತಂಬಾಕು ರಹಿತ ದಿನ ಸಂದೇಶ. ತಂಬಾಕು ಬಿಡೋಣ, ಜೀವ ಉಳಿಸೋಣ. ಧನ್ಯವಾದಗಳು. ಜೀವ ಉಳಿಸೋಣ. ಬೇಡ ಬೇಡ ತಂಬಾಕು ಬೇಡ. 2 ವರ್ಷ ಹೊಗೆ ಬಿಟ್ಟ, ಆಮೇಲೆ ಹೊಗೆ ಬಿಟ್ಟ. ಬೇಕು ಬೇಕು ಒಳ್ಳೆ ಜೀವನ ಬೇಕು. ಬೇಕು ಬೇಕು ಒಳ್ಳೆ ಜೀವನ ಬೇಕು. ಬೇಡ ಬೇಡ ತಂಬಾಕು ಸೇವನೆ ಬೇಡ. ಬೇಡ ಬೇಡ ತಂಬಾಕು ಸೇವನೆ ಬೇಡ. ಬೇಕು ಬೇಕು ಒಳ್ಳೆ ಜೀವನ ಬೇಕು. ಬೇಕು ಬೇಕು ಒಳ್ಳೆ ಜೀವನ ಬೇಕು. ಬೇಡ ಬೇಡ ತಂಬಾಕು ಸೇವನೆ ಬೇಡ. ಬೇಡ ಬೇಡ ತಂಬಾಕು ಸೇವನೆ ಬೇಡ. ಬೇಕು ಬೇಕು ಒಳ್ಳೆ ಜೀವನ ಬೇಕು. ಬೇಕು ಬೇಕು ಒಳ್ಳೆ ಜೀವನ ಬೇಕು. ಬೇಡ ಬೇಡ ತಂಬಾಕು ಸೇವನೆ ಬೇಡ. ಬೇಡ ಬೇಡ ತಂಬಾಕು ಸೇವನೆ ಬೇಡ. ತಾಯಿಯಿಂದ ಜನನ, ತಂಬಾಕಿನಿಂದ ಮರಣ. 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 ಹೊಗೆಸೊಪ್ಪು ಕುಡಿತ ಶ್ವಾಸಕೋಶಕ್ಕೆ ಹೊಡೆತ. ಹೊಗೆಸೊಪ್ಪು ಕುಡಿತ ಶ್ವಾಸಕೋಶಕ್ಕೆ ಹೊಡೆತ. ಹೊಗೆಸೊಪ್ಪು ಕುಡಿತ ಶ್ವಾಸಕೋಶಕ್ಕೆ ಹೊಡೆತ. ಹೊಗೆ ಸೊಪ್ಪು ಕುಡಿತ ಶ್ವಾಸಕೋಶಕ್ಕೆ ಹೊಡೆತ.